ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೂ ಸಿದ್ದುನೇ ಸಿಎಂ. ಯಾಕೆ ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾನರ್ ಹರಿದಾಡ್ತಾ ಇದೆ. ಸಿದ್ದುನೇ ಸಿಎಂ ಅನ್ನುವಂಥ ಬ್ಯಾನರ್ ಈಗಲೂ ಕೂಡ ಕಲಬುರಗಿಯಲ್ಲಿ ರಾರಾಜಿಸ್ತಾ ಇದೆ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಅನ್ನುವಂಥ ಬ್ಯಾನರ್ ರಾರಾಜಿಸ್ತಾ ಇದೆ. ಅದು ಎಲ್ಲಿ? ಜಿಲ್ಲಾ ಪಂಚಾಯತ್ನ ಕಚೇರಿಯ ಆವರಣದಲ್ಲಿ ಈ ಬ್ಯಾನರ್ ಇದೆ. ಅಂದ್ರೆ ಚೇಂಜೇ ಮಾಡಿಲ್ಲ ಅಂತ ಅರ್ಥ, ಹೊಸದಾಗಿ ಹಾಕಿದ್ದಾರೆ ಅಂತಲ್ಲ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನೋ ಬರಹ ಇದೆ, ಸಿಎಂ ಸಿದ್ದರಾಮಯ್ಯ ಅನ್ನೋ ಬ್ಯಾನರ್ ಇದೆ. ಕರ್ನಾಟಕದ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಬ್ಯಾನರ್ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೂ ಕೂಡ ಇನ್ನೂ ತೆಗೆದಿಲ್ಲ ಆ ಬ್ಯಾನರ್ನ. ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಕೆಳಗಡೆ ಇದೆ ಈ ಬ್ಯಾನರ್. ಬ್ಯಾನರ್ ತೆಗೆದೇ ಇಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ ಪಾಲಿಕೆ ಸಿಬ್ಬಂದಿ. ಹಾಗಾಗಿ ಜನ ಬೈತಾ ಇದ್ದಾರೆ, ಉಗಿತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೂ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ ಈಗ ಸಿಎಂ ಆಗಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಇವ್ರು ನೋಡಿದ್ರೆ ಆದಿಜಾಂಬವ ಅಭಿವೃದ್ಧಿ ನಿಗಮದ್ದು ಒಂದು ದೊಡ್ಡದಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ, ಅದನ್ನು ಚೇಂಜ್ ಮಾಡೋ ಸೌಜನ್ಯನೂ ಕೂಡ ಇಲ್ಲ. ಕನಿಷ್ಠ ಆ ಬ್ಯಾನರ್ ಅದು ತೆಗಿಬೇಕಲ್ವ, ಚೇಂಜ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆ ಬ್ಯಾನರ್ನ ತೆಗಿಬೇಕಾಗಿತ್ತು, ಅದನ್ನೂ ತೆಗೆದಿಲ್ಲ ಅಂತ. ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಸಿ ಎಂ ಬದಲಾವಣೆ ಆಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಡೆಪ್ಟಿ ಸಿ ಎಂ ಇದ್ದಾರೆ, ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ. ಏನಂತಂದರೆ ಇವತ್ತು ಸರ್ಕಾರಿ ಇಲಾಖೆಯ ಮಾಹಿತಿ ಇರತಕ್ಕಂಥ ಕೆಲವು ಪ್ಲಕ್ ಕಾರ್ಡ್ಗಳಲ್ಲಿ ಅಥವಾ ಫ್ಲೆಕ್ಸ್ಗಳಲ್ಲಿ ಅಥವಾ ಹೋಲ್ಡಿಂಗ್ಸ್ಗಳಲ್ಲಿ ಇನ್ನೂ ಕೂಡ ಅದೇ ಥರ ಸಿ ಎಂ ಸಿದ್ದರಾಮಯ್ಯ ಅಂತಲೇ ಇದ್ದೇನೆ. ದಯವಿಟ್ಟು ನನ್ನ ಮನವಿ ಏನು ಅಂತಂದರೆ, ಇವತ್ತು ಬರೀ ನಾಮಕವಾಸ್ತಿನೇ ಆಗ್ತಾಯಿದ್ದಾರೆ ಸಿ ಎಂ ಡಿ.ಕೆ. ಶಿವಕುಮಾರ್ ಅಂತ ಅನ್ನೋದು. ಯಾಕಂದರೆ ಇಡೀ ರಾಜ್ಯ ತುಂಬ ಇರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತೆರವುಗೊಳಿಸಿಲ್ಲ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇನ್ನೂ ತೆರವುಗೊಳಿಸಿಲ್ಲ ಅಂತೇಳಿ ನನ್ನ ಭಾವನೆ. ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಏನು ಅಂತಂದರೆ, ಬರೀ ನಾಮಕವಾಸ್ತಿ ಡಿ.ಕೆ. ಶಿವಕುಮಾರನ್ನ ಸಿ ಎಂ ಮಾಡಿಬಿಡ್ರಿ, ಅವ್ರಿಗೆ ಅಧಿಕೃತವಾಗಿ